ಜನವರಿ 15 ರಂದು ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಹರಜಾತ್ರೆ. ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜನವರಿ 15 ರಂದು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಹರಜಾತ್ರೆ ನಡೆಯಲಿದ್ದು, ಈ ವೇಳೆ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ದ್ವಿಶತಮಾನ ವಿಜಯೋತ್ಸವ ಸಮಾರೋಪ ಸಮಾರಂಭ, ಲಿಂಗೈಕ್ಯ ಶ್ರೀ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳವರ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ವಚನಾನಂದ ಮಹಾಸ್ವಾಮಿಗಳವರ ಅಷ್ಟಮ ವಾರ್ಷಿಕ ಪೀಠಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಚನಾನಂದ ಶ್ರೀಗಳು ಮಾಹಿತಿ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹರಿಹರದ ಪೀಠದಲ್ಲಿ 2020ರಿಂದ ಹರಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ವರ್ಷದಿಂದ ವರ್ಷಕ್ಕೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸೋಮನಗೌಡ ಪಾಟೀಲ, ವೀರಣ್ಣ ಕರಿಬಿಷ್ಟಿ, ಎಸ್ವಿ ಪಲ್ಲೆಯದ, ಬಸವರಾಜ ವೀರಾಪುರ, ಮೋಹನ್ ಲಿಂಬೆಕಾಯಿ, ವಸಂತ ಪಡಗದ, ಅಶೋಕ ಸಂಕಣ್ಣನವರ, ಮಂಜು ಮಾಗಡಿ, ಮೋಹನ್ ಮಾಳಶೆಟ್ಟಿ, ಅನಿಲ ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿ ಹಬ್ಬದಂದು ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ಈ ಸಂದರ್ಭದಲ್ಲಿ ಹರಿಹರದ ಹರಪೀಠದಲ್ಲಿ ಹರಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. 2020ರಿಂದ ಶ್ರೀಪೀಠದಲ್ಲಿ ಹರಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿ ವರ್ಷ ನಮ್ಮ ಹರಜಾತ್ರಾ ಮಹೋತ್ಸವದಲ್ಲಿ ಒಂದೊಂದು ಥೀಮ್ಗಳನ್ನ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ. ಒಂದು ವರ್ಷ ಬರೀ ಉದ್ಯೋಗ ಮೇಳವನ್ನು ನಾವು ಮಾಡಿದ್ದೇವೆ. ಆ ವರ್ಷ ಸಂಪೂರ್ಣವಾಗಿ ಬೃಹತ್ ಉದ್ಯೋಗ ಮೇಳವನ್ನು ಮಾಡೋದ್ರ ಮೂಲಕ ಸುಮಾರು 6543 ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೊಡಿಸುವಂಥದ್ದು. ಸುಮಾರು 142 ಕಂಪ್ನಿಗಳು ಹರಿಹರ ಪೀಠದಲ್ಲಿ ಬಂದು ಆ ಯುವಕ ಮತ್ತು ಯುವತಿಯರ ಇಂಟರ್ವ್ಯೂಗಳನ್ನು ತೆಗೆದುಕೊಂಡು ಅದರಲ್ಲಿ 6453 ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೊಡಿಸುವಂತಹದ್ದು. ಅದಾದ ಮೇಲೆ ಶೈಕ್ಷಣಿಕವಾಗಿ ಶೃಂಗ ಸಭೆಯನ್ನು ಮಾಡುವ ಮೂಲಕ ಈ ರಾಜ್ಯದಲ್ಲಿರುವಂಥ ಎಲ್ಲ ಯೂನಿವರ್ಸಿಟಿಯ ಕುಲಪತಿಗಳನ್ನು ಕರೆದುಕೊಂಡು ಬಂದು ಅವರಿಗೆ ಶಿಕ್ಷಣ ರಂಗದಲ್ಲಿ ನಮ್ಮ ಯುವಕರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅನ್ನುವಂಥದ್ದು. ಆಮೇಲೆ ಕೃಷಿಯ ಮೂಲಕ ಕೃಷಿಕರಿಗೆ ಕೃಷಿ ಮೇಳವನ್ನು ಮಾಡೋದ್ರ ಮೂಲಕ ಹಿಂಗೆ ವರ್ಷಕ್ಕೆ ಒಂದೊಂದು ವಿಭಿನ್ನವಾಗಿರುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಪ್ರಮುಖವಾಗಿ ತಾಯ್ನಾಡಿನ ಮುಕ್ತಿಗಾಗಿ, ದೇಶದ ಸ್ವತಂತ್ರಕ್ಕಾಗಿ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ತೊಡೆತಟ್ಟಿ ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯವನ್ನು ಸೋಲಿಸಿರುವಂತಹ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನದ ವಿಜಯೋತ್ಸವದ ಸಮಾರೋಪ ಸಮಾರಂಭ ಅಕ್ಟೋಬರ್ 23, 2024ನೇ ಇಸ್ವಿಯಲ್ಲಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ 200 ವರ್ಷ ಆಗಿತ್ತು. ನಮ್ಮ ಮನವಿಯ ಮೇರೆಗೆ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಆವರಣದಲ್ಲಿರುವಂಥ ವೀರಾಣಿ ಕಿತ್ತೂರು ಚೆನ್ನಮ್ಮನ ಅಲ್ಲಿ ಹೋಗಿ ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೇಂದ್ರದ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ಒಂದನ್ನು ಮನವಿಯನ್ನು ಮಾಡಿದ್ವಿ. ವೀರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ 200 ವರ್ಷ ಆಗಿದೆ, ಅದಕ್ಕೆ ಚೆನ್ನಮ್ಮನ ಸ್ಮಾರಕ ನಾಣ್ಯವನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ಕೇಂದ್ರ ಸರ್ಕಾರ ಅತ್ಯಂತ ಗೌರವದಿಂದ ಚೆನ್ನಮ್ಮನ ನಾಣ್ಯವನ್ನು ಬಿಡುಗಡೆ ಮಾಡುವ ಮೂಲಕ ದೆಹಲಿಯಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಈ ವರ್ಷ ಶ್ರೀಪೀಠದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಚೆನ್ನಮ್ಮನ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಅದನ್ನು ಪ್ರತಿ ವರ್ಷ ಇನ್ನು ಮುಂದೆ ಮಾಡುವಂಥದ್ದು, ಪ್ರದಾನ ಮಾಡುವಂಥದ್ದು. ಅದಕ್ಕೆ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಅದನ್ನು 10ನೇ ತಾರೀಕು ಅವ್ರ ಹೆಸರುಗಳನ್ನು ಎಲ್ಲವನ್ನು ನಾವು ಶ್ರೀಪೀಠದಿಂದ ಘೋಷಣೆಯನ್ನು ಮಾಡ್ತೇವೆ. ಜೊತೆಗೆ ಪ್ರತಿ ವರ್ಷ ಹರಜಾತ್ರಾ ಮಹೋತ್ಸವದಲ್ಲಿ ಒಬ್ಬರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತೇವೆ. ಈ ವರ್ಷ ನಮ್ಮ ನಾಡಿನ ಮತ್ತು ಹಾವೇರಿಯ ಸುಪ್ರಸಿದ್ಧ ವೈದ್ಯರಾಗಿರುವಂತಹ ಡಾಕ್ಟರ್ ಬಸವರಾಜ ವೀರಾಪುರವರನ್ನು ಹರಜಾತ್ರಾ ಮಹೋತ್ಸವದ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಮತ್ತು ರಾಜ್ಯಾಧ್ಯಕ್ಷರಾಗಿರುವಂತಹ ಸೋಮನಗೌಡ ಪಾಟೀಲರು ಜಿಲ್ಲೆಯಿಂದ ಜಿಲ್ಲೆಗೆ ಪ್ರವಾಸವನ್ನು ಮಾಡಿ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ
ಅಲ್ಲಿ ಸಮಾಜದ ಹಿರಿಯರ ಜೊತೆಗೆ ಪ್ರಮುಖರ ಜೊತೆಗೆ ಸಂಘದ ಹಿರಿಯರ ಜೊತೆ ಒಂದು ಸಭೆಯನ್ನು ಮಾಡಿ ಹರ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರನ್ನ ಆಹ್ವಾನವನ್ನು ಮಾಡ್ತೀವಿ. ಆ ಮೂಲಕವಾಗಿ ಈ ಪತ್ರಿಕಾಗೋಷ್ಠಿ ಮೂಲಕ ಈ ಭಾಗದಲ್ಲಿರುವಂಥ ಎಲ್ಲ ಪಂಚಮಸಾಲಿ ಬಂಧುಗಳು ಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಬೇಕು ಅಂತ. ಕೆಲವು ದಿನಗಳ ಹಿಂದೆ ನಾವು ಪೀಠಕ್ಕೆ ಬಂದ ಮೇಲೆ ಗದಗ ಜಿಲ್ಲೆ ಎಲ್ಲ ಕಡೆಗೆ ಗ್ರಾಮ ದರ್ಶನ ಆಗಿದ್ದು, ಆದರೆ ಗಜೇಂದ್ರಗಢ ಮತ್ತು ರೋಣ 2 ತಾಲೂಕು ಹಾಗೆ ಉಳಿದಿದ್ದು. ಮೊನ್ನೆ ನಾವು ಮತ್ತು ರಾಜ್ಯಾಧ್ಯಕ್ಷರು, ನಮ್ಮ ಪಾಟೀಲರು, ಯುವ ಘಟಕದ ಅಧ್ಯಕ್ಷರು ಇವರೆಲ್ಲ ಸೇರಿಕೊಂಡು, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಕರಿಬಿಷ್ಟಿಯವರೆಲ್ಲ ಸೇರಿಕೊಂಡು ಸುಮಾರು 14 ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಗದಗ ಜಿಲ್ಲೆಯ ಮತ್ತು ಸುತ್ತಮುತ್ತಲ ಎಲ್ಲ ಸಮಾಜ ಬಾಂಧವರು ಈ ಹರ ಜಾತ್ರೆಗೆ ಆಗಮಿಸಬೇಕು ಅಂಥೇಳಿ ಈ ಮೂಲಕ ನಾವು ಆಹ್ವಾನವನ್ನು ಮಾಡ್ತೇವೆ.